ನಮ್ಮ ಮನೆ ಹತ್ರ ಇರೋ ನೈಬರ್ಸ್ ಅಂಡ್ ನಾವು ಸೇರಿ ಒಂದು ಸಿಂಪಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. 31st ನೈಟ್ 8 ಗಂಟೆ ಆಗಿತ್ತು. ಅಡುಗೆ ಮಾಡಕ್ಕೆ ಏನ್ ಬೇಕು ಅದನ್ನೆಲ್ಲ ತಗೊಂಡು ಚಿಕನ್ ಜೊತೆಗೆ ಫೇವರೇಟ್ ಆಗಿರೋ ಚಾಕೋ ಟ್ರಫಲ್ ಕೇಕ್ ತಗೊಂಡು ಮನೆ ಕಡೆ ಹೊರಟ್ವಿ. ಎಲ್ಲೇ ನೋಡಿ ಜನ ಕೇಕ್ ಅಂತೂ ಸಿಕ್ಕಾಪಟ್ಟೆ ಜನ ತಗೊಳ್ತಿದ್ರು. ಏನ್ ಗೊತ್ತಾ, ಈ ಪಾರ್ಟಿ ಪಬ್ಬು ಅಂತ ಎಕ್ಸ್ಪೆನ್ಸ್ ಮಾಡೋದಕ್ಕಿಂತ ಈ ರೀತಿನೂ ಒಂದ್ಸರಿ ಫ್ರೆಂಡ್ ಅಥವಾ ನೈಬರ್ ಜೊತೆ ಸೇರಿ ಸೆಲೆಬ್ರೇಷನ್ ನ ಮಾಡಿ ಆ ಎಕ್ಸ್ಪೀರಿಯನ್ಸ್ ಅಂಡ್ ಜಾಯ್ಫುಲ್ ಮೆಮೋರೀಸ್ ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇಲ್ಲಿ ಬಿರಿಯಾನಿಗೆ ತಯಾರಿ ನಡೆದಿತ್ತು. ಅಡಿಗೆ ಸ್ವಲ್ಪ ಲೇಟ್ ಆಗಿರೋ ಕಾರಣ ನನ್ ತಂಗಿ ಹೊಟ್ಟೆ ಇಶ್ವು ಅಂತ ಹೇಳ್ತಿದ್ಲು. ಅನ್ನ ಸಾರಿತ್ತು, ಅದನ್ನ ಕಲ್ಸಿ ಕೈ ತುತ್ತು ಕೊಡ್ತಾ ಇದ್ದೆ. ನಮ್ಗೆಲ್ಲ ಹೊಸ ವರ್ಷ ಅಂದ್ರೆ ಯುಗಾದಿನೇ. ಆದ್ರೆ ಚಿಕ್ಕ ವಯಸ್ಸಿಂದ ಬಂದಿರೋ ಕ್ರೇಜ್ ನ ಬಿಡೋಕಾಗತ್ತಾ? ಸ್ಕೂಲಲ್ಲಿ ನ್ಯೂ ಇಯರ್ ಫಸ್ಟ್ ಅಂದ್ರೆ ನಮ್ಗೆಲ್ಲ ರಜಾ ಅಂಡ್ ಮನೇಲಿ ಕೇಕ್ ತಂದು ಕಟ್ ಮಾಡ್ತಿದ್ವಿ. ಆ ಹಳೆ ದಿನಗಳನ್ನ ಮೆಲುಕಾಗ್ತಾ ಮರಿಬಾರ್ದು ಅಂತ ಪ್ರತಿ ವರ್ಷ ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಷ್ಟೇ. ಹಾಗೆ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಹೊಸ ವರ್ಷ ಹೊಸ ಹರ್ಷ ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲರೂ ಸೇರಿ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಒಬ್ರು ಒಂದೊಂದ್ ಕೆಲಸ ಅಂತ ಮಾಡ್ತಾ ನಮ್ ಟೈಮ್ ಹೋಗಿದ್ದಂತೂ ನಿಜವಾಗ್ಲೂ ಗೊತ್ತಾಗಿಲ್ಲ. ಕೊನೆಗೆ ಬಿಸಿ ಬಿಸಿ ದಮ್ ಕಟ್ಟಿರೋ ಬಿರಿಯಾನಿ ಅಂತೂ ರೆಡಿ ಆಯ್ತು. ಫೈನಲಿ ಟೈಮ್ 11:59 ಆಯ್ತು. ನಾವೆಲ್ಲ ಕೇಕ್ ಕಟ್ ಮಾಡಿ ಯಾವಾಗ ಬಿರಿಯಾನಿ ತಿಂತೀವೋ ಅಂತ ವೆಯ್ಟ್ ಮಾಡ್ತಿದ್ವಿ. ಅಂಡ್ ಫೈನಲಿ ವೆಲ್ಕಮ್ ಟು 2025 ಅಂತ ಕೇಕ್ ಕಟ್ ಮಾಡಿ ಎಲ್ರು ಖುಷಿಯಿಂದ ಸೇರಿ ಜೊತೆಲಿ ಕೂತು ಟೇಸ್ಟಿ ಬಿರಿಯಾನಿನ ಸವಿತಾ ನಮ್ ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡಿದ್ವಿ. ನೀವ್ ಹೇಗ್ ಮಾಡಿದ್ರಿ ನ್ಯೂ ಇಯರ್ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.